ಮಠಕ್ಕೆ ಹರಕೆ ಹೊತ್ಕೊಂಡ್ಮೇಲೆ ಎಷ್ಟ್ ಜನಕ್ ಮಕ್ಳಾಗಿಲ್ಲ. ಅಂಥದ್ರಲ್ಲಿ ಗುರುಗಳನ್ನಾಗ ಆರ್ಸಿರೋದು ನಿನ್ನನ್ನ. ಅದು ನಿನ್ ಪುಣ್ಯ. ನಾವ್ ಆರಾಧಿಸೋ ಮಟ್ಟಕ್ಕೆ ಎದುರುತ್ರ ಕೊಡ್ತೀಯನೋ ನೀನು? ಅಯ್ಯ ನೀನ್ನ ಇರೋ ಒಬ್ಬ ಮಗನಿಗೆ ವಯಸ್ಸಲ್ಲಿ ಮದುವೆ ಮಾಡಿ ಡೈಲಿ ಸೊಸೆ ಜೊತೆ ಜಗಳ ಆಡೋದ್ ಬಿಟ್ಬಿಟ್ಟು ಮಠಕ್ಕೆ ಕರ್ಕೊಂಡೋಗಿ ಸ್ವಾಮಿ ಮಾಡ್ತಾಳಂತೆ. ಸ್ವಾಮಿ ನೀನು ಒಂದ್ ತಾಯಿನ? ಆಹಾ, ದಿನಕ್ಕೆ 100 ಜನ ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ತಾರೆ, ಆದ್ರೆ ಸ್ವಾಮೀಜಿ ಆಗೋದು ಎಂತ ದೊಡ್ಡ ವಿಷಯ ಗೊತ್ತಾ? ಅದರಲ್ಲೂ ನಮ್ಮ ಮಠಕ್ಕೆ. ಅದು ನಿನ್ ಪುಣ್ಯ. ನೀನನ್ನೇ ನೀನ್ ಪಂಡ್ರಿ ಬಾಯ್ ಅನ್ಕೊಂಡ್ಬಿಟ್ಟಿದ್ಯಾ? ಮದ್ವೆ ಮಾಡ್ಕೊಳಕ್ ತುದಿಗಾಲಲ್ಲಿ ನಿಂತಿರೋನ್ನ ಕರ್ಕೊಂಡೋಗಿ ಬರಿಗಾಲ್ ಸ್ವಾಮಿ ಮಾಡ್ತಾಳಂತೆ. ಅದು ನಿಮ್ಮ ಅಪ್ಪನ ನಿರ್ಧಾರ. ಮಠಕ್ಕೆ ನಿನ್ ಮೇಲೆ ಪೂರ್ಣ ಹಕ್ಕಿದೆ. ನನ್ ತಾಯಿ ಆಸೆನ ನೆರವೇರ್ಸಕ್ ಆಗದೆ ಇರೋನು ನೀನೆಂತ ಮಗನೋ? ಮಕ್ಳು ಮಾಡ್ಕೊಳ್ಳೋದಷ್ಟೇ ತಂದೆ ತಾಯಿ ನಿರ್ಧಾರ, ತಾವೇನಾಗ್ಬೇಕು ಅನ್ನೋದು ಮಕ್ಳದೇ ನಿರ್ಧಾರ. ಓ ನನಗೀಗ ಅರ್ಥ ಆಗ್ತಿದೆ. ನಾನ್ ಯಾವ್ದೇ ಹುಡುಗಿ ಓಕೆ ಮಾಡಿದ್ರು ನೀನ್ ಅವಳಿಗೆ ದೋಷ ಇದೆ, ಕಾಯಿಲೆ ಇದೆ, ಏಜ್ ಬಾರ್ ಆಗಿದೆ ಅಂತ ಕ್ಯಾನ್ಸಲ್ ಮಾಡ್ತಿದ್ದು ನನ್ನ ಸ್ವಾಮೀಜಿ ಮಾಡೋದಕ್ಕಾ? ಮದರ್ ಇಂಡಿಯಾ, ನೀನು ಸೀರಿಯಲ್ ನೋಡ್ತಾ ಬೆಳೆದವಳು, ನಾನು ಸಿನಿಮಾ ನೋಡ್ತಾ ಬೆಳೆದವನು. ನಾವೊಂದ್ ಸಾಂಗ್ ಅಲ್ಲಿ ದೊಡ್ಡವರಾಗ್ಬಿಡ್ತೀವಿ, 2.5 ಗಂಟೆಲ್ ಸ್ಟಾರ್ ಆಗ್ಬಿಡ್ತೀವಿ. ಇನ್ನೊಂದ್ಸಲ ಏನಾದ್ರು ನೀನ್ ಮಠ ಸ್ವಾಮೀಜಿ ಅಂದೋ ಮನೆ ಬಿಟ್ಟು ಓಡೋಗ್ಬಿಡ್ತೀನಿ. ಆಮೇಲೆ ನನ್ನ ಹುಡ್ಕೋದಕ್ ನಿನಗ್ 150 ಎಪಿಸೋಡ್ ಬೇಕಾಗುತ್ತೆ. ಹೋಗು ಹೋಗು, ನಿನ್ನ ಆಟ ಏನೂ ನಡೆಯಲ್ಲ. ಯಾರಿಂದ ಬೇಕಾದ್ರೂ ಕಣ್ತಪ್ಪಿಸ್ಬೋದು, ಆ ದೇವರಿಂದ ಕಣ್ತಪ್ಸಕ್ ಆಗಲ್ಲ. ಯಾವ ದೇವ್ರು? ಎಲ್ಲಿದ್ದಾನವನು? ವ್ರತ ಹಬ್ಬ ಏಕಾದಶಿ ದ್ವಾದಶಿ ಅಂತ ಹಾಕೊಂಡು ವರ್ಷಾನ್ಗಟ್ಲೆಯಿಂದ ಅವ್ನು ಹುಡುಕ್ತಿದ್ರು, ಅವ್ನು ನಿಮ್ ಕೈಗೆ ಸಿಕ್ಕಿಲ್ಲ. ಮೊದ್ಲು ನೀವ್ ಅವ್ನು ಹುಡುಕಿ, ಆಮೇಲೆ ಅವ್ನು ನನ್ನ ಹುಡುಕ್ಲಿ. ಆ ಗ್ಯಾಪ್ ಅಲ್ಲಿ ನಾನು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೋತಾನಂತೆ. ನೀವು ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಅಯ್ಯೋ ಭಗವಂತ, ಸನ್ಯಾಸಿ ಯಾಕಂದ್ರೆ ಸಂಸಾರ ಯಾಕೆ ಅಂತಾನಲ್ಲ ಶಂಕರ ನಾರಾಯಣ.